ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಯಂಕಾಲ ನಿನ್ನೆ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಹಲವಾರು ಹುದ್ದೆಗಳ ಒಂದು ಕಾಲ್ಫರ್ಮ್ ಆಗಿರ್ತಕ್ಕಂಥದ್ದು. ಇದು ಒಂದು ತುಂಬಾ ಖುಷಿಯ ವಿಚಾರ. 2026ರ ಮೊದಲ ಕಾಲ್ಫಾರ್ಮ್ ಇದೆ ಅಂತ ಹೇಳ್ಬೋದು. ಇದರ ನಂತರ ನಿಮಗೆಲ್ಲ ಕಂಟಿನ್ಯೂಸ್ ಆಗಿ ಕಾಲ್ಫಾರ್ಮ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇನ್ಮೇಲಿಂದ ನಮ್ಮ ಪ್ರಿಪರೇಷನ್ ತುಂಬಾ ಜೋರಾಗಿರಬೇಕು. ಇನ್ನೊಂದು ಮಾಹಿತಿಯನ್ನು ಅರ್ಥ ಮಾಡ್ಕೋಬೇಕು. ನಾವು ತುಂಬಾ ಶಾರ್ಟ್ ಟೈಮ್ ಪೀರಿಯಡನ್ನು ಅವರು ಕೊಟ್ಟಿರ್ತಕ್ಕಂಥದ್ದು. ಕಾಲ್ಫರ್ಮ್ ಆಗುವ ಸಮಯದಲ್ಲಿ ಎಕ್ಸಾಮ್ ಡೇಟನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ, ಯಾವತ್ತು ಎಕ್ಸಾಮನ್ನು ನಾವು ಕಂಡಕ್ಟ್ ಮಾಡ್ತೇವೆ ಅಂತ ಹೇಳಿ. ಸೊ ನಮ್ಮ ಹತ್ರ ತುಂಬ ದಿನಗಳು ಇರೋದಿಲ್ಲ, ವೆರಿ ಶಾರ್ಟ್ ಪೀರಿಯಡ್ ಇರ್ತಕ್ಕಂಥದ್ದು. ಹಾಗಾಗಿ ಇದೊಂದೇ ಎಕ್ಸಾಮ್ ಅಂತಲ್ಲ, ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಎಕ್ಸಾಮ್ಗಳಿಗೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಮಾದರಿಯನ್ನು ಅವರು ಅಪ್ಲೈ ಮಾಡ್ಕೋಬಹುದು. ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡ್ತಾರೆ, ತುಂಬಾ ಶಾರ್ಟ್ ಟೈಮ್ ಪೀರಿಯಡ್ ಇರ್ತದೆ. ಹಾಗಾಗಿ ನಮ್ಮ ಪ್ರಿಪರೇಷನ್ ತುಂಬಾ ಜೋರಾಗಿರಬೇಕು. ಅಫ್ಕೋರ್ಸ್ ತುಂಬ ದಿನಗಳ ತನಕ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಲ್ಫಾರ್ಮ್ ಆಗಿರಲ್ಲ. ಹಾಗಾಗಿ ನೀವೆಲ್ಲವೂ ಓದಿ ರೆಡಿ ಮಾಡಿ ಇಟ್ಕೊಂಡಿರ್ತೀರ. ಸೊ ಇವಾಗ ಏನಿದ್ರು ನಿಮ್ಮದು ಕ್ವಿಕ್ಕಾಗಿ ರಿವಿಷನ್ ಆಗ್ತಾ ಹೋಗಬೇಕು, ರೈಟ್? ಸೊ 2-3 ವರ್ಷಗಳಿಂದ ಓದ್ತಾನೆ ಇದ್ದೀರಾ. ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ರೈಟ್? ಅಥವಾ ಎನ್ವೈರ್ಮೆಂಟ್ ರಿಲೇಟೆಡ್ ಆಗಿರ್ಬೋದು, ಎಲ್ಲವನ್ನು ಓದ್ತಾ ಇದ್ದೀರಾ, ನೋಟ್ಸ್ ಮಾಡ್ತಾ ಇದ್ದೀರಾ. ಸೊ ಇವಾಗ ಎಲ್ಲ ನೋಟ್ಸ್ಗಳು ನಿಮ್ಮ ಹೊರಗಡೆ ಬರಬೇಕು. ಸೊ ಪುನಃ ಸ್ಟಾರ್ಟ್ ಮಾಡೋದಕ್ಕಿಂತ ನೀವೇನು ನೋಟ್ಸ್ ಅಂತ ರೆಡಿ ಮಾಡ್ಕೊಂಡಿರಲ್ಲ, ಅದನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ, ಅದನ್ನು ರೀಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ತುಂಬಾ ಈಸಿ ಆಗ್ತದೆ. ಮೊದಲೆಯಿಂದ ಬುಕ್ಕನ್ನು ತೆಗೆದುಕೊಂಡ್ಬಿಟ್ಟು ಓದೋದು ಕಷ್ಟ ಆಗ್ತದೆ. ನಿಮ್ಮ ಶಾರ್ಟ್ ನೋಟ್ಸ್ ಏನಿರ್ತದಲ್ಲ ಅದ್ರ ಕಡೆ ಗಮನ ಕೊಟ್ಟರೆ ನಿಮ್ಮ ಪಾಯಿಂಟ್ಸ್ಗಳು ಬೇಗ ಬೇಗ ನಿಮ್ಮ ಮೈಂಡ್ಗೆ ಹೋಗ್ತಾ ಇರ್ತದೆ. ಯಾಕಂದರೆ ನೀವು ಓದಿರೋ ಸಿಲೆಬಸ್ಸೇ ಮತ್ತು ಒಂದರಿಂದ ಸ್ಟಾರ್ಟ್ ಮಾಡೋ ಬದಲಾಗಿ ನಿಮ್ಮ ನೋಟ್ಸನ್ನು ಓದ್ತಾ ಹೋದರೆ ನಿಮಗೆ ಈಸಿ ಆಗ್ತದೆ. ಒಂದು ರೀತಿ ಕ್ವಿಕ್ಕಾಗಿ ರೀಕ್ಯಾಪ್ ಆಗ್ತಕ್ಕಂಥದ್ದು. ಹಾಗಾದರೆ ನಾವು ಮೇನಾಗಿ ಯಾವುದನ್ನು ಫೋಕಸ್ ಮಾಡಬೇಕು? ತುಂಬಾ ಕಡಿಮೆ ಕಾಲಾವಧಿ ಇರೋ ಕಾರಣಕ್ಕೋಸ್ಕರ ಕರೆಂಟ್ ಅಫೇರ್ಸನ್ನು ನಾವು ಫೋಕಸ್ ಮಾಡಬೇಕಾಗ್ತದೆ. ಯಾಕಂದರೆ ಅದು ಪದೇ ಪದೇ ಚೇಂಜ್ ಆಗ್ತಾ ಇರ್ತದೆ, ರೈಟ್? ಸೊ ಈ ವರ್ಷದ ಒಂದು ಥೀಮ್ ಬೇರೆ ಇದ್ದರೆ ನೆಕ್ಸ್ಟ್ ವರ್ಷದ ಥೀಮ್ ಬೇರೆ ಇರ್ತದೆ. ಯಾವುದೋ ಒಂದು ಪ್ರೋಗ್ರಾಮ್ ಇತ್ತಂದರೆ, ರೈಟ್? ಅಥವಾ ಹೊಸದಾಗಿ ಏನೋ ಒಂದು ಆವಿಷ್ಕರಣೆ ಆಗಿರ್ತದೆ, ಅಥವಾ ಏನೋ ಒಂದು ಕಂಡು ಹಿಡಿದಿರ್ತಾರೆ, ಅಥವಾ ಏನೋ ಒಂದು ಉದ್ಘಾಟನೆ ಮಾಡಿರ್ತದೆ. ಪ್ರತಿ ವರ್ಷ ಅದು ಪ್ರತಿ ತಿಂಗಳು ದಿನ ಚೇಂಜ್ ಆಗ್ತಾ ಇರ್ತದೆ ಅಲ್ವಾ? ಸೊ ಹಾಗಾಗಿ ನಾವು ಕರೆಂಟ್ ಅಫೇರ್ಸ್ಗೆ ತುಂಬಾ ಒತ್ತನ್ನು ಕೊಡಬೇಕಾಗ್ತದೆ. ಅದೇ ರೀತಿಯಾಗಿ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಇವುಗಳನ್ನೆಲ್ಲವನ್ನು ನೋಡ್ತಾ ಹೋದರೆ ಅಷ್ಟೊಂದು ಬದಲಾವಣೆ ಆಗೋದಿಲ್ಲ. ಇವೆಲ್ಲ ಒಂದು ರೀತಿಯಾಗಿ ಸ್ಟ್ಯಾಟಿಕ್ ಆಗಿರ್ತಕ್ಕಂಥದ್ದು. ಹಲವಾರು ಪ್ರಶ್ನೆಗಳು ಇದರಲ್ಲಿ ಸ್ಟ್ಯಾಟಿಕ್ ಆಗಿರ್ತಕ್ಕಂಥದ್ದು. ಸೊ ಇದನ್ನು ನಾವೆಲ್ಲ ಕವರ್ ಮಾಡಿದ್ದೀವಿ ಆಲ್ರೆಡಿ ಓದ್ಬಿಟ್ಟು. ಸೊ ಇವಾಗ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಕೇವಲ ರಿವಿಷನ್ ಆಗಿರ್ತದೆ. ಆದರೆ ಕರೆಂಟ್ ಅಫೇರ್ಸ್ ಹಂಗಲ್ಲ. ಸೊ ಅದು ಪದೇ ಪದೇ ಚೇಂಜ್ ಆಗ್ತಾ ಇರ್ತದೆ, ಯಾವಾಗಲೂ ಕಾನ್ಸ್ಟೆಂಟ್ ಆಗಿರ್ತಕ್ಕಂಥದ್ದು ಅಲ್ಲ. ನಿಮ್ಮ ಗಮನ ಅದರ ಮೇಲೆ ಜಾಸ್ತಿ ಕೊಡಬೇಕಾಗಿರ್ತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಕೆಲವೊಂದು ಎಕ್ಸಾಮಲ್ಲಿ ಮಿನಿಮಮ್ 20ರಿಂದ 23 ಅಂಕಗಳವರೆಗೂ ಕೂಡ ಈ ಒಂದು ಪ್ರಚಲಿತ ಘಟನೆಗಳ ಮೇಲೆ ಪ್ರಶ್ನೆ ಆಗಿರೋದನ್ನು ನಾವು ನೋಡಿದ್ದೀವಿ. ಹಾಗಾದರೆ ತುಂಬಾ ಫೋಕಸ್ಡ್ ಆಗಿ ಈ ಒಂದು ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಮಿನಿಮಮ್ 1 ಇಯರ್ ಕರೆಂಟ್ ಅಫೇರ್ಸನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ತುಂಬ ದಿನಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಲ್ಫಾರ್ಮ್ ಆಗಿಲ್ಲ, ಸಡನ್ನಾಗಿ ಆಗಿದ್ದಾವೆ. ತುಂಬ ಜನ ಅಪ್ಲೈ ಮಾಡ್ತಾರೆ. ಹಾಗೆ ಕ್ವಶನ್ ಪೇಪರ್ ಕೂಡ ತುಂಬಾ ಟಫ್ ಆಗಿ ಬರ್ತಕ್ಕಂಥದ್ದು, ವೆರಿ ಟಫ್ ಇರ್ತಕ್ಕಂಥ ಕ್ವಶನ್ ಪೇಪರ್ ಬರ್ತಕ್ಕಂಥದ್ದು. ಹಾಗಾದರೆ ಅಲ್ಲೇನಾಗ್ತದೆ? ಕಾಂಪಿಟೇಷನ್ ಜಾಸ್ತಿ ಆಗ್ತದೆ. ಕಾಂಪಿಟೇಷನ್ ಜಾಸ್ತಿ ಆದಾಗ ನಿಮ್ಮ ಒಂದು ಹೆಸರು ರಿಸಲ್ಟಲ್ಲಿ ಬರಬೇಕಂದ್ರೆ ಪ್ರಿಪರೇಷನ್ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು. ಸೊ ಪೋಸ್ಟ್ಗಳು 3000 ಅಂದರೆ ದೊಡ್ಡ ನಂಬರ್ ಆದರೂ ಕೂಡ ಇದಕ್ಕೆ ಅಪ್ಲೈ ಮಾಡೋ ಜನಸಂಖ್ಯೆ ತುಂಬಾ ಜಾಸ್ತಿ ಇದೆ, ರೈಟ್? ನಮ್ಗೆ ಅನಿಸ್ಬೋದು ಈ 3000 ಪೋಸ್ಟ್ ಇದೆಯಲ್ಲ ಅಂತ. ಬಟ್ ಇದಕ್ಕೆ ಸರಿಸುಮಾರು 1 ಲಕ್ಷ 2 ಲಕ್ಷ ಜನ ಎಲ್ಲ ಅಪ್ಲೈ ಮಾಡ್ತಾರೆ. ಹಾಗಾದರೆ ರೇಷಿಯೋ ನೋಡ್ಕೊಂಬಿಡಿ ನೀವು. ಒಂದು ವ್ಯಕ್ತಿಗೆ ಅಥವಾ ಒಂದು ಪೋಸ್ಟಿಗೆ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ, ಅದರಲ್ಲಿ ನೀವು ಪಾರಾಗಬೇಕಂದ್ರೆ ತುಂಬಾ ಚೆನ್ನಾಗಿರೋ ಪ್ರಿಪರೇಷನ್ ಬೇಕಾಗ್ತದೆ. ಸೊ ಮುಂಬರ್ತಕ್ಕಂಥ ಒಂದು 55ರಿಂದ 60 ದಿನಗಳು ಏನು 2 ತಿಂಗಳಿದಾವಲ್ಲ, ತುಂಬ ಕೇರ್ಫುಲ್ಲಾಗಿ ಓದಬೇಕು ನೀವು. ಯಾವುದೇ ಮದುವೆ ಆಗಿರಲಿ, ಜಾತ್ರೆ ಆಗಿರಲಿ, ಅಥವಾ ಏನೋ ಫ್ರೆಂಡ್ಸ್ ಜೊತೆ ಹೊರಗಡೆ ಆಗಿ ಹೋಗೋದಾಗಿರ್ಬೋದು, ರೈಟ್? ಸೊ ಎಲ್ಲವನ್ನು ನೀವು ಕಡಿತ ಮಾಡಬೇಕು. ಸೊ ನಿಮ್ಮ ಫೋಕಸ್ ಏನಿದ್ರು ಸ್ಟಡಿ ಸ್ಟಡಿ ಸ್ಟಡಿ, ಇದ್ರ ಜೊತೆಗೆ ಕ್ವಶನ್ ಪೇಪರ್ ಸಾಲ್ವಿಂಗ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಎಷ್ಟೇ ಸ್ಟಡಿ ಮಾಡಿದ್ರು ಕ್ವಶನ್ ಪೇಪರ್ ಸಾಲ್ವನ್ನು ಮಾಡದೇ ಇದ್ದ ಪಕ್ಷದಲ್ಲಿ ಎಕ್ಸಾಮಲ್ಲಿ ಗೆಲುವನ್ನು ಸಾಧಿಸೋದು ಸ್ವಲ್ಪ ಕಷ್ಟ ಆಗ್ತದೆ, ರೈಟ್? ಮೊದಲಿಗೆ ಎಲ್ಲವನ್ನು ಕ್ವಿಕ್ಕಾಗಿ ಓದ್ಕೊಂಡ್ಬಿಟ್ಟು ಆಮೇಲೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು. ಡೈಲಿ 1ರಿಂದ 2 ಕ್ವಶನ್ ಪೇಪರ್, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಓಲ್ಡ್ ಕ್ವಶನ್ ಪೇಪರ್ 2021ರಲ್ಲಿ ನಡೆದಿರ್ಬೋದು, 22ರಲ್ಲಿ ನಡೆದಿರ್ಬೋದು. ಸೊ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ 2020ಕ್ಕಿಂತ ಮುಂಚೆ ನಡೆರ್ತಕ್ಕಂಥ ಕ್ವಶನ್ ಪೇಪರ್ಗೂ ತದನಂತರ ನಡೆರ್ತಕ್ಕಂಥ ಕ್ವಶನ್ ಪೇಪರ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ತುಂಬಾ ಡಿಫಿಕಲ್ಟ್ ಆಗಿರೋ ಕ್ವಶನ್ಸ್ಗಳನ್ನು ನಾವು 2020ರ ನಂತರ, ಅಂದರೆ ಈ ಕೋವಿಡ್ ನಂತರ ಬರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಸೊ 2020ರ ನಂತರ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಬಿಡಲಾರ್ದನು ಮಸ್ಟ್ ಆ್ಯಂಡ್ ಶುಡ್ ಸಾಲ್ವ್ ಮಾಡಲೇಬೇಕು. ಅಂದಾಗ ನಿಮಗೆ ಮಿನಿಮಮ್ ಆ ಒಂದು ಹಳೆ ಪೇಪರ್ಗಳಿಂದ 2ರಿಂದ 3 ಅಂಕಗಳು ಬರೋ ಸಾಧ್ಯತೆಗಳು ಇರ್ತಾವೆ. ಅವುಗಳನ್ನು ಯಾಕೆ ಕಳ್ಕೊಬೇಕು ಹೇಳಿ?
ನಮಗೆ ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು ಮ್ಯಾಂಡೇಟರಿ ಆಗಿರ್ತಕ್ಕಂಥದ್ದು ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ. ಸೊ ಪ್ರಾಪರಾಗಿ ಮಾಡಿದರೆ 1ರಿಂದ 2-3 ಅಂಕ ಬರ್ತದೆ ಅಂದರೆ ಯಾಕೆ ಬಿಡಬೇಕು ಅಲ್ವಾ? ಸೊ ಕ್ವಶನ್ ಪೇಪರ್ ಬಗ್ಗೆ ತುಂಬಾ ಫೋಕಸ್ ಆಗಿರಿ. ಸೊ ಹಾಗಾಗಿ ಈ ವೆರಿ ಶಾರ್ಟ್ ಟೈಮ್ ಪೀರಿಯಡನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ಒಂದು ವಿಡಿಯೋ ಮಾಡೋ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಹುದ್ದೆಗಳಂತ ನೋಡಬೇಕಾಗಿದೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೋಡ್ತಾ ಹೋಗ್ಬೋದು, ಕರ್ನಾಟಕ ಪೊಲೀಸ್ ಇಲಾಖೆ ಕಾನ್ಸ್ಟೇಬಲನ್ನು ಕಾಲ್ ಮಾಡಿರ್ತಕ್ಕಂಥದ್ದು, ಕಾನ್ಸ್ಟೇಬಲ್ ಪೋಸ್ಟನ್ನು. ಅದರಲ್ಲಿ ಪುರುಷರಿಗೆ ಇರ್ತಕ್ಕಂಥ ಪೋಸ್ಟ್ನ ಸಂಖ್ಯೆ 2266. ಓಕೆ. ಹಾಗೆ ಮಹಿಳೆಯರಿಗೆ ಅಂತ ಬಂದಾಗ 755. ಸೇವಾನಿರತ ಪುರುಷರಿಗೆ ಆಲ್ರೆಡಿ ಏನು ವರ್ಕ್ ಮಾಡ್ತಾ ಇರ್ತಾರಲ್ಲ ಅವರಂತ ನೋಡ್ತಾ ಹೋದಾಗ 257. ಸೇವಾನಿರತ ಮಹಿಳೆಯರಿಗೆ 82. ಹಾಗೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೂ ಕೂಡ 35 ಪೋಸ್ಟ್ಗಳನ್ನು ಇಟ್ಟಿರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್. ತೃತೀಯ ಲಿಂಗಿಗಳು ಕೆಲವು ಮೇಲ್ ಮತ್ತು ಫಿಮೇಲನ್ನು ಹೊರತುಪಡಿಸಿ ಏನಿರ್ತದಲ್ಲ ಅದನ್ನು ನಾವು ತೃತೀಯ ಲಿಂಗಿ ಒಂದು ಕೆಟಗರಿಯಲ್ಲಿ ಹಾಕೋತೀವಿ. ಅವರಿಗೂ ಕೂಡ ಒಂದು 35 ಹುದ್ದೆಗಳನ್ನು ಇಟ್ಟಿರ್ತಕ್ಕಂಥದ್ದು. ಆಲ್ ಟುಗೆದರ್ 3395 ಹುದ್ದೆಗಳು. ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಪದೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈಗ ಕಾಲ್ಫರ್ಮ್ ಆಗಿದೆ, ಮತ್ತು ಕಾಲ್ಫರ್ಮ್ ಆಗೋದು ತುಂಬಾ ಕಠಿಣ ಆಗ್ತದೆ. ಯಾಕಂದರೆ ಆಲ್ರೆಡಿ ಪೋಸ್ಟ್ಗಳನ್ನು ಅವರು ಫಿಲ್ ಮಾಡ್ತಾ ಇದ್ದಾರೆ ಬೇಗ. ಸೊ ಹಾಗಾಗಿ ನೀವು ಸಿಕ್ಕಿರ್ತಕ್ಕಂಥ ಅವಕಾಶಗಳನ್ನು ಮಿಸ್ ಮಾಡ್ಕೋಬಾರ್ದು. ಆಮೇಲೆ ಯಾವುದೇ ನೋಟಿಫಿಕೇಷನ್ ಆಗ್ತಾ ಇಲ್ಲ, ನಮ್ಮ ಜೀವನ ಹೇಗೆ, ಸೊ ನಾವು ಧಾರವಾಡದಲ್ಲಿ ಹೋಗಬೇಕು, ಓದಬೇಕು, ಬಿಜಾಪುರದಲ್ಲಿ ಹೋಗಿ ರೂಮ್ ಮಾಡಿ ಓದ್ತೀವಿ, ತುಂಬಾ ಅಮೌಂಟ್ ಖರ್ಚಾಗ್ತದೇನೋ. ಸೊ ಅದೆಲ್ಲವನ್ನು ನೀವು ಫುಲ್ ಸ್ಟಾಪ್ ಮಾಡಬೇಕಾಗಿತ್ತು, ಅದನ್ನೆಲ್ಲ ಎಂಡ್ ಮಾಡಬೇಕಾಗಿತ್ತು. ಅಂದರೆ ದಿಸ್ ಈಸ್ ದ ಟೈಮ್ ಫಾರ್ ಯು ಗೈಸ್, ರೈಟ್? ಹೋಪ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೋತೀರಿ ಅಂತ ಅನ್ಕೊತೀನಿ. ಸೊ ನನ್ನ ಕಡೆಯಿಂದ ಕೂಡ ಎಷ್ಟೆಲ್ಲ ಮಾಹಿತಿಗಳನ್ನು ನಿಮಗೆ ಕೊಡಲಿಕ್ಕೆ ಆಗ್ತಿದೆ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ನಮಸ್ಕಾರ.